ಮಧ್ಯದಲ್ಲಿ ನಾನು ಬಾಳೆ ಹಾಕಿದ್ದೀನಿ, ಅಡಿಕೆಗೆ ಮತ್ತೆ ಕಾಳ್ಮೆಣಸು ಗಿಡಗಳನ್ನ ನೆಟ್ಟಿದ್ದೀವಿ. ಮೇಜರ್ ಆಗಿ ಏಮ್ಸ್ ಅರ್ಕಾ ಮೈಕ್ರೋಬ್ ಕನ್ಸಾರ್ಟಿ ಅಂತ ಹೇಳಿ ಬರುತ್ತಲ್ಲ, ಸೊ ಅದನ್ನು ನಾನು ಮೇಜರ್ ಆಗಿ ಯೂಸ್ ಮಾಡ್ತೀನಿ. ಎರೆನೆಲದಲ್ಲಿ ತುಂಬಾ ಜಾಸ್ತಿ ಇರುತ್ತೆ, ಸೊ ಅದನ್ನ ನಾವು ಈ ತರ ಕಾಲೆವೆಲ್ಲ ಕೊಟ್ಕೊಂಡು ನಾವು ವಾಟರ್ ಲೀಚಿಂಗ್ ಮಾಡ್ತಿದೀವಿ. ನಮಸ್ತೆ, ನನ್ನ ಹೆಸರು ವಿಜಯ್ ಅಂತ ಹೇಳಿ, ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ ತಾಲೂಕು ಚೋರುಡಿ ಗ್ರಾಮ ಅಂತ ಹೇಳಿ. ಈ ಊರಲ್ಲಿ ನಮ್ದು ತೋಟ ಇದೆ, ಒಂದು 4 ಎಕರೆ ಅಡಿಕೆ ತೋಟ ಇದೆ. ಅಡಿಕೆ ತೋಟದ ಮಧ್ಯದಲ್ಲಿ ನಾನು ಬಾಳೆ ಹಾಕಿದ್ದೀನಿ, ಅಡಿಕೆಗೆ ಮತ್ತೆ ಕಾಳ್ಮೆಣಸು ಗಿಡಗಳನ್ನ ನೆಟ್ಟಿದ್ದೀವಿ. ಇದ್ರೊಳಗೆ ಪ್ರಮುಖವಾಗಿ ನಾನು ಇವತ್ತು ಹೇಳ್ಬೇಕು ಅಂತಿರೋದು ಬಾಳೆ ಬಗ್ಗೆ. ಇದು ನಾನು ಹಾಕಿ 2 ವರ್ಷ ಆಯ್ತು. ಇವತ್ತಿಗೆ ನಾನು ತೆಗಿತಿರೋದು 3ನೇ ಬೀಡ್ ತೆಗಿತಾ ಇದ್ದೀನಿ ಬಾಳೆಯಲ್ಲಿ. ಸೊ ನನಗೆ ಇದ್ರೊಳಗೆ ಒಂದು ಆವ್ರೇಜ್ ಅಂದ್ರೆ ನನಗೆ ಒಂದು 25+ ಲೆವೆಲ್ಗೆ ಆವ್ರೇಜ್ ಸಿಗ್ತಿದೆ. 28-29 kg ತನಕ ನಾನು ಇಳುವರಿ ತೆಗ್ದಿದ್ದೀನಿ ಬಾಳೆ ಒಳಗೆ. ಅಂಡ್ ನೀವು ಇವಾಗ ನೋಡ್ಬೋದು ಈ ಫೋಟೋದಲ್ಲಿ ನಮಗೆ ಇವಾಗ 3ನೇ ಬೀಡ್ ಇದು. ಒಂದೇ ಬುಡದಲ್ಲಿ ನಾನು 3 ಗಿಡನೂ ಇಟ್ಟು 25 kg ಆವ್ರೇಜ್ ಲೆವೆಲ್ಗೂ ತೆಗ್ದಿದ್ದೀನಿ ನಾನು. ಸೊ ಏನಿಲ್ಲ, ಫರ್ಟಿಲೈಸೇಷನ್ ಕರೆಕ್ಟಾಗಿ ಮೇಂಟೈನ್ ಮಾಡಿದ್ರೆ ಆಯ್ತು. ಮೇಜರ್ಲಿ ನೀವು ಒಂದು ತೋಟದಲ್ಲಿ ನೋಡ್ಬೋದು, ಜೀರೋ ಕಲ್ಟಿವೇಶನ್ ನಾವು ಮೇಜರ್ ಆಗಿ ಫಾಲೋ ಮಾಡಿರೋದು. ಕಸಗಳನ್ನ ಹಂಗೆ ಬಿಡ್ಬೇಕು, ಅದನ್ನ ಎಲ್ಲಿ ಹಂಗೆ ಬಿಟ್ಟಾಗ ಹ್ಯೂಮಿಫಿಕೇಶನ್ ಪ್ರೊಸೆಸ್ ಅಂತ ಆಗುತ್ತೆ. ಆ ಹ್ಯೂಮಿಫಿಕೇಶನ್ ಪ್ರೊಸೆಸ್ ಆದಾಗ ಮಾತ್ರ ನಮಗೆ ಆರ್ಗ್ಯಾನಿಕ್ ಕಾರ್ಬನ್ ಇನ್ಕ್ರೀಸ್ ಆಗುತ್ತೆ. ಆರ್ಗ್ಯಾನಿಕ್ ಕಾರ್ಬನ್ ಏನಕ್ಕೆ ಮುಖ್ಯ ಅಂತ ಹೇಳಿದಾಗ, ನಾವು ಏನೇ ಸರ್ಕಾರಿ ಗೊಬ್ಬರ ಯಾವುದೇ ಗೊಬ್ಬರ ಕೊಟ್ರು ಅದನ್ನ ಗಿಡಕ್ಕೆ ತಗೊಂಡೋಗಿ ಕೊಡೋಂಥ ಕೆಲಸಗಳನ್ನ ಅದ್ರೊಳಗೆ ಇರೋಂಥ ಮೈಕ್ರೋ ಆರ್ಗಾನಿಸಮ್ಸ್ ಮಾಡುತ್ತೆ. ಸೊ ಆ ಕೆಲಸಗಳು ನಾವು ಜಾಸ್ತಿ ಮಾಡ್ಬೇಕು. ಸೊ ನಾವು ಎಷ್ಟೇ ಗೊಬ್ಬರ ಹಾಕ್ತೀವಿ, ಸಾಯಿಲ್ ಫಿಕ್ಸೇಷನ್ ಅಂತ ಒಂದು ಆಗುತ್ತೆ ಇದ್ರೊಳಗೆ. ಸೊ ನಾವ್ ಎಷ್ಟೇ ಗೊಬ್ಬರ ಹಾಕಿದ್ರು ಸಾಯಿಲ್ ಫಿಕ್ಸೇಷನ್ ಆಯ್ತು ಅಂತ ಹೇಳಿದ್ರೆ ಗಿಡಕ್ಕೆ ತಗೊಳಂತ ತಾಕತ್ತಿರಲ್ಲ. ಆ ಗಿಡಕ್ಕೆ ತಗೊಳಂತ ತಾಕತ್ತಿಲ್ಲ ಅಂತ ಹೇಳಿದ್ರೆ ಅದು ಒಂದು ಕಂಟೆಂಟ್ ಭೂಮಿಲಿ ಜಾಸ್ತಿ ಆದ್ರೂ ಬೇರೆ ಕಂಟೆಂಟ್ ನ ತಗೊಳೋದಿಕ್ ಬಿಡಲ್ಲ ಗಿಡಗಳಲ್ಲಿ. ಸೊ ಈ ಹ್ಯೂಮಿಫಿಕೇಶನ್ ಪ್ರೊಸೆಸ್ ಆದಾಗ ಆ ಇರೋಂಥ ಸಾಯಿಲ್ ಫಿಕ್ಸೇಷನ್ ಆಗಿರೋಂಥದ್ನು ತಗೊಂಡೋಗಿ ಗಿಡ ಕೊಡತ್ತೆ. ಅದ್ರೊಳಗೆ ಮೇಜರ್ ಆಗಿ ಏಮ್ಸ್ ಅರ್ಕಾ ಮೈಕ್ರೋಬ್ ಕನ್ಸಾರ್ಟಿ ಅಂತ ಹೇಳಿ ಬರುತ್ತಲ್ಲ, ಸೊ ಅದನ್ನು ನಾನು ಮೇಜರ್ ಆಗಿ ಯೂಸ್ ಮಾಡ್ತೀನಿ. ಒನ್ ಟೈಮ್ ನಾನು ಆರ್ಗ್ಯಾನಿಕ್ ಯೂಸ್ ಮಾಡಿದಾಗ ಒಂದು ಟೈಮ್ ಇನ್ಆರ್ಗ್ಯಾನಿಕ್ ಯೂಸ್ ಮಾಡ್ತೀನಿ. ಸೊ ಇದು ಇಂಟಿಗ್ರೇಟೆಡ್ ಆಗಿ ನಾನು ಒಂದು ಬೆಳೆ ಬೆಳೀತಾ ಇರೋದು. ಸೊ ಇವಾಗ ನೋಡ್ಬೋದು, ಇದು ನಾನು 1 year ಕಾಳ್ಮೆಣಸು ಇವಾಗ ಹಚ್ಚಿರೋದು. ಸೊ ಝೀರೋ ಮೇಂಟೆನೆನ್ಸ್, ನಾನೇನು ಅದಕ್ಕೆ ಎಕ್ಸ್ಟ್ರಾ ಖರ್ಚು ಏನು ಮಾಡ್ತಿಲ್ಲ. ಸೊ ಇದ್ರೊಳಗೆ ಬೀಳೋಂಥ ಕಸಗಳದ್ದೇ ಅದ್ರ ಗೊಬ್ಬರ ಆಗಿ ಕನ್ವರ್ಟ್ ಆಗಿ ಗಿಡಗಳು ಬೆಳೀತಾ ಇರೋದು. ಇವಾಗ ನೋಡ್ಬೋದು, ಬಾಳೆ ಕಂದುಗಳನ್ನ ನಾವೆಲ್ಲ ಕ್ಲೀನ್ ಆಗಿ ಮಧ್ಯ ಹಾಕ್ತಾ ಬಂದಿದೀವಿ. ಸೊ ಇದು ನಮಗೆ ತೆಗೆದು ನೋಡಿದ್ರೆ ನಮಗೆ ತುಂಬಾ ಅಂದ್ರೆ ಮಣ್ಣೆಲ್ಲ ಪೂರ್ತಿ ಲಡ್ಡಾಗಿ ಹೋಗಿರತ್ತೆ. ಈ ತರ ಪೂರ್ತಿ ಲಡ್ಡಾಗಿ ಬರತ್ತೆ ಮಣ್ಣು. ಸೊ ಈ ತರ ಅಂದ್ರೆ ಹ್ಯೂಮಿಫಿಕೇಶನ್ ಪ್ರೊಸೆಸ್ ನಾವು ಎಷ್ಟು ಚೆನ್ನಾಗಿ ಮಾಡ್ಕೊಂತೀವೋ ತೋಟದಲ್ಲಿ ಅಷ್ಟು ಉತ್ತಮವಾಗಿರತ್ತೆ ನಮ್ಮ ತೋಟ. ನಾನು ಇವಾಗ ಫಸ್ಟ್ ಕಾನ್ಸಂಟ್ರೇಟ್ ಮಾಡಿದ್ದು, ನಾನು 2 ವರ್ಷದ ಮುಂಚೆ ನಾನು MBA ಮುಗಿಸ್ಕೊಂಡು ಬಂದಾಗ ಕಾನ್ಸಂಟ್ರೇಟ್ ಮಾಡಿದ್ದು ಫಸ್ಟ್ ಬಾಳೆ ಹಾಕೋಣ ಅಂತ ಹೇಳಿ. ಸೊ ಏನಕ್ಕೆ ಬಾಳೆ ಹಾಕೋಣ ಅಂತ ನಾನು ಯೋಚನೆ ಮಾಡಿದೆ ಅಂತ ಹೇಳಿದ್ರೆ, ನಮ್ಮ ತೋಟದಲ್ಲಿ ಮುಂಚೆ ನಾವು ಬಾಳೆ ಹಾಕಿದ್ವಿ. ಸೊ ನಾನು ಮೇಂಟೈನ್ ಮಾಡದೇ ಇದ್ರು ನನಗೆ ಒಂದು ಸ್ವಲ್ಪ ಏನಾದ್ರು ಅಲ್ಪ ಸ್ವಲ್ಪ ನಾಲೆಡ್ಜ್ ಇತ್ತು ಅದ್ರ ಮೇಲೆ. ಸೊ ಆ ಕಾರಣಕ್ಕೆ ಮತ್ತೆ ಮಲ್ಟಿಪ್ಲೆಕ್ಸ್ ಮಾರುತಿ ಸರ್ ಅವರು ಸ್ವಲ್ಪ ಗೈಡ್ಲೈನ್ಸ್ ಇತ್ತು ನಮಗೆ ತೋಟದಲ್ಲಿ. ಸೊ ಆ ಕಾರಣಕ್ಕೆ ಫಸ್ಟ್ ಬಾಳೆ ಹಾಕೋಣ, ಫಸ್ಟ್ ಅದ್ರಲ್ಲಿ ನೋಡೋಣ ಅಂತೇಳಿ ನಾನು ಫಸ್ಟ್ ಬಾಳೆ ಹಾಕೊಂಡೆ. ತದನಂತರ ನಾನು ಕಾಳ್ಮೆಣಸಿಗೆ ಹೋದೆ. ಕಾಳ್ಮೆಣಸಿನ ಮತ್ತೆ ಜಾಯ್ಕಾಯಿ ಇದೆ ನಮ್ಮ ತೋಟದಲ್ಲಿ, ಒಂದು 25 ಗಿಡ ಜಾಯ್ಕಾಯಿ ಇದೆ. ಸೊ ಈ ತರ ನನಗೆ ಮೇಜರ್ಲಿ ಫಸ್ಟ್ ಅಡಿಕೆ ಈಲ್ಡು ನಮಗೆ ಬಾಳೆ ಹಾಕಿದಾಗಿಂದ ಇಂಟಿಗ್ರೇಟೆಡ್ ಫಾರ್ಮ್ ಮಾಡಿದಾಗಿಂದ ನಮಗೆ ಅಡಿಕೆ ಈಲ್ಡ್ ಜಾಸ್ತಿ ಆಗ್ತಿದೆ. ಸೊ ನಮ್ದು 165 ಕ್ವಿಂಟಲ್ ಬರ್ತಾ ಇತ್ತು. ಇದು ನಮ್ದು ತುಂಬಾ ಜೋಗಿನ ನೆಲ, ಇದು ಎರೆನೆಲ. ಇದು ಈ ಪ್ರದೇಶದಲ್ಲಿ ತುಂಬಾ ತಗ್ಗಿರಂತ ಜಾಗ. ಸೊ ಈ ಪ್ರದೇಶದಲ್ಲಿ ತಗ್ಗಿರಂತ ಜಾಗದಲ್ಲಿ ಅಡಿಕೆ ಬೆಳೆಯೋದು ಅಂತ ಹೇಳಿದ್ರೆ ತುಂಬಾ ಕಷ್ಟ. ಯಾಕೆಂದ್ರೆ ವಾಟರ್ ಅಬ್ಸರ್ಪ್ಷನ್ ಲೆವೆಲ್ ಎರೆನೆಲದಲ್ಲಿ ತುಂಬಾ ಜಾಸ್ತಿ ಇರುತ್ತೆ. ಸೊ ಅದನ್ನ ನಾವು ಈ ತರ ಕಾಲೆವೆಲ್ಲ ಕೊಟ್ಕೊಂಡು ನಾವು ವಾಟರ್ ಲೀಚಿಂಗ್ ಮಾಡ್ತಿದೀವಿ. ವಾಟರ್ ಲೀಚಿಂಗ್ ಮಾಡಿದಾಗ ನಮಗೆ ಇಳುವರಿ ಜಾಸ್ತಿ ಬರ್ತಿದೆ. ಅದು ಮತ್ತೆ ಬಾಳೆ ಹಾಕಿದಾಗ ಪೊಟ್ಯಾಶ್ ಅಂಶ ಜಾಸ್ತಿ ಇರುತ್ತೆ ಬಾಳೆ ಇದ್ರಲ್ಲಿ. ಸೊ ಅದು ನಮಗೆ ಅದು ಒಂದು ಬೆನಿಫಿಟ್ ಆಗ್ತಿದೆ. ಬಾಳೆ ಕ್ರಾಪ್ ಬರ್ತಿದೆ ನಮಗೆ ಒಳ್ಳೆ ರೀತಿಲಿ. ಅದೇ ರೀತಿ ಕಾಳ್ಮೆಣಸು ಹಚ್ಚಿದೀನಿ. ಕಾಳ್ಮೆಣಸು ಸ್ವಲ್ಪ ಗ್ರೋತ್ ಕಡಿಮೆ ಇದೆ. ಏನಕ್ಕೆ ಅಂತ ಹೇಳಿದ್ರೆ ರೀಸನ್ ಇಷ್ಟೇ ಸರ್, ಬಾಳೆ ನೆರಳಾಗಿದೆ ಜಾಸ್ತಿ. ಸೊ ಅದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಬಿಸಿಲು ಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಅದು ಸ್ವಲ್ಪ ಗ್ರೋತ್ ಕಡಿಮೆ ಇದೆ. ಬಾಳೆ ಕಡಿಮೆ ಆಗ್ತಿದ್ದಂಗೆ ಅದು ಜಾಸ್ತಿ ಆಗಿತ್ತು. ಮತ್ತೆ ನಾವು ಜಾಸ್ತಿ ಗೊಬ್ಬರನೂ ಏನು ಹಾಕ್ತಿಲ್ಲ, ಕಡಿಮೆ ಪ್ರಮಾಣದಲ್ಲಿ ಹಾಕೊಂಡೆ ನಾವು ಅದು ಬೆಳೆ ಮೇಂಟೈನ್ ಮಾಡ್ತಾ ಇದೀವಿ. ಏನೇನ್ ಆಗ್ತಾ ಇದೀರಾ ಸರ್? ಸರ್ ನಾವು ಮಾಮೂಲಿ NPK ಅಂತ ಬೇಸಿಕಲಿ NPK ಬೇಕೇ ಬೇಕು. ನಾವು ಒಂದು ಗಿಡ ಇದ್ ಮಾಡ್ಬೇಕು ಅಂದಾಗ. ಮತ್ತೆ ನಾವು ದನದ ಗೊಬ್ಬರನ ಹಾಕ್ತಿವಿ. ಮೇಜರ್ ನಾವು ದನದ ಗೊಬ್ಬರ ಹಾಕದೇ ಇದ್ರೆ ಏನು ಉಪಯೋಗ ಇಲ್ಲ ತೋಟದಲ್ಲಿ. ನಾವ್ ಎಲ್ಲ ಹೇಳ್ತಾರೆ ದನದ ಗೊಬ್ಬರ ಇಲ್ಲದೆ ಬೇರೆನ್ನು ಮೇಂಟೈನ್ ಮಾಡ್ಬೋದು. ಇಲ್ಲ, ದನದ ಗೊಬ್ಬರನೂ ಬೇಕು, NPKನೂ ಬೇಕು ಸರ್. ಅವೆರಡು ಇದ್ರೆ ಮಾತ್ರ ನಾವು ಮೇಂಟೈನ್ ಮಾಡೋದಕ್ಕಾಗತ್ತೆ. ಆಲ್ಟರ್ನೇಟಿವ್ ಅಲ್ಲಿ ನಾವು ಯೂಸ್ ಮಾಡ್ಬೇಕಾಗತ್ತೆ. ಸೊ ಅದನ್ನ ಹಾಕೊಂಡು NPKನೂ ಯೂಸ್ ಮಾಡ್ತೀವಿ, ಮತ್ತೆ ಸೆಕೆಂಡರಿ ನ್ಯೂಟ್ರಿಯೆಂಟ್ಸ್ ಯೂಸ್ ಮಾಡ್ತೀವಿ, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಯೂಸ್ ಮಾಡ್ತೀವಿ, ಮತ್ತೆ ಫಂಗಿಸೈಡ್ ಬೇಕೇ ಬೇಕಾಗತ್ತೆ. ಈ ಮಲೆನಾಡು ಪ್ರದೇಶದಲ್ಲಿ ತುಂಬಾ ಅವಶ್ಯಕತೆ ಇದ್ದೇ ಇರುತ್ತೆ. ನಾವು ಅದನ್ನ ಕಾಂಟ್ಯಾಕ್ಟ್ ಯೂಸ್ ಮಾಡ್ತೀವಿ, ಸಿಸ್ಟಮಿಕ್ ಮತ್ತೆ ಬ್ರಾಡ್ ಸ್ಪೆಕ್ಟ್ರಮ್ ಎಲ್ಲಾ ತರನು ಯೂಸ್ ಮಾಡ್ತೀವಿ ನಾವು. ಯಾವ್ದು ಸ್ಪ್ರೇ ಒಳಗೆ ಭೂಮಿಲಿ ನಾವು ಮುಟ್ಸಲ್ಲ. ಏನಿದ್ರು ನಾವು ಸ್ಪ್ರೇಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡೋದು, ಯಾವ್ದು ಫಂಗಿಸೈಡ್ ಇನ್ಸೆಕ್ಟಿಸೈಡ್ ಅಲ್ಲಿ. ಸೊ ಈ ತರ ಮಾಡ್ಕೊಂಡು ಹೋಗಿದೀವಿ ಸರ್ ನಾವು. ಇದು ಮಲ್ಟಿಪ್ಲೆಕ್ಸ್ ಮಾರುತಿ ಸರ್ ಅಂತ ಹೇಳಿದ್ರಲ್ಲ, ಅವ್ರು ನಿಮಗೆ ಏನೇನ್ ಗೈಡ್ ಲೈನ್ಸ್ ಕೊಟ್ರು ಸರ್? ಅವರು ಮೇಜರ್ಲಿ ಗೊಬ್ಬರದ ಬಗ್ಗೆ ಜಾಸ್ತಿ ಗಮನ ಕೊಡಲ್ಲ. ಫಸ್ಟ್ ಆಫ್ ಆಲ್ ಅವ್ರು ಹೇಳೋದು ತೋಟ ಹೆಂಗ್ ರೆಡಿ ಮಾಡ್ಕೊಬೇಕು ನಾವು. ಮೊದಲನೇದಾಗಿ ಟ್ರಂಚ್ ಮುಖ್ಯ. ನಾವು ಇಷ್ಟೇ ಗೊಬ್ಬರ ಕೊಟ್ರು ಟ್ರಂಚ್ ನಮಗೆ ಚೆನ್ನಾಗಿರದೇ ಇದ್ರೆ
ಸೊ ನಾವು ಏನೇ ಗೊಬ್ಬರ ಕೊಟ್ಟರು ಉಪಯೋಗ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಇವಾಗ ಈ ಒಂದು ಕಂಡಿದೆಯಲ್ಲ ನಮ್ದು ತೋಟ ಅವರು ಗ್ರಾವಿಟೇಷನಲ್ ಪ್ರೊಸೆಸ್ ಅಲ್ಲಿ ಮಾಡ್ತಿದಾರೆ ಅದನ್ನ. ಓಕೆ. ನಮ್ ತೋಟ ಈ ತರ ಇದೆ, ಹ್ಮ್. ಸ್ಲೋಪ್ ಇದೆ. ಹ್ಮ್. ಸೊ ನಾವು ಹಿಂಗೆ ಟ್ರಂಚ್ ಕೊಟ್ರೆ ಉಪಯೋಗ ಇರಲ್ಲ ಸರ್. ಹ್ಮ್. ಏನಕ್ಕೆ ಅಂತ ಹೇಳಿದ್ರೆ ಇದೆರಡು ಕಂಡಲ್ಲಿ ಇದು ಕಂಡಲ್ಲಿ ಹ್ಮ್. ಇರೋಂತ ತೇವಾಂಶ ಬಂದು ಇದ್ರೊಳಗೆ ಬೀಳತ್ತೆ. Right. ಇದರಿಂದ ನಾವು ಕನೆಕ್ಟಿವಿಟಿ ಅದು ಕೊಟ್ಟಿದೀವಿ. ಓಕೆ. ಸೊ ಇದು ನಮಗೆ ಮಾರುತಿ ಸರ್ ಒಂದು ಗೈಡ್ಲೈನ್ಸ್ ಕೊಟ್ಟಿದ್ದಾರೆ ಕ್ಲೀನ್ ಆಗಿ. ಸೊ ಆ ಮೆಥಡ್ ಅಲ್ಲಿ ನಾವು ಫಾಲೋ ಮಾಡಿದಾಗ ನಮ್ದು ಅಡಿಕೆ ಇಳ್ಳು ಜಾಸ್ತಿ ಆಗಿದೆ 2 ವರ್ಷದಿಂದ. ಒಂದು ವರ್ಷಕ್ಕೆ ನಮಗೆ ಒಂದೇ ವರ್ಷದಲ್ಲಿ 100ರಿಂದ 110 ಕ್ವಿಂಟಲ್ ಜಾಸ್ತಿ ಆಯ್ತು ಈ ಒಂದು ಮೆಥಡ್ ಫಾಲೋ ಮಾಡಿದ್ಕೆ. ಮತ್ತೆ ನಾನು ಬಾಳೆನೂ ಹಾಕ್ದೆ, ಅದರಿಂದ ನನಗೆ ಬೆನಿಫಿಟ್ ಆಯ್ತು. ಸೊ ಈ ತರ ಅವ್ರು ಮೇಜರ್ ಹೇಳೋದು ತೋಟ ರೆಡಿ ಮಾಡ್ಕೊಳ್ಳಿ, ಫಸ್ಟ್ ನೆಲ ರೆಡಿ ಮಾಡ್ಕೊಳ್ರಿ ಕ್ಲೀನ್ ಆಗಿ. ನೆಲ ರೆಡಿ ಮಾಡ್ಕೊಂಡೆ ನಾವು ಏನೇ ಗೊಬ್ಬರ ಹಾಕಿದ್ರು ಏನು ಉಪಯೋಗ ಇಲ್ಲ ಸರ್. ಯಾಕಂದ್ರೆ ನಾನು ಪ್ರಾಕ್ಟಿಕಲಿ ನೋಡಿದೆ. ನಂದು ಏನ್ ಮಾಡ್ತೀನಿ ಅಂದ್ರೆ ನಾನು ನನ್ನ ತೋಟದಲ್ಲಿ ಒಂದು ಸ್ಪೆಸಿಫಿಕ್ ಜಾಗ ತಗೊಂಡು ಆ ಜಾಗದಲ್ಲಿ ನಾನು ಎಕ್ಸ್ಪೆರಿಮೆಂಟ್ ಮಾಡಕ್ ಸ್ಟಾರ್ಟ್ ಮಾಡ್ತೀನಿ. ಸೊ ಆ ಎಕ್ಸ್ಪೆರಿಮೆಂಟ್ ಮಾಡಿದಾಗ ನಮಗೆ ಗೊತ್ತಾಗತ್ತೆ. ಸೊ ಕಾಸ್ಟ್ ಮಿನಿಮೈಸೇಷನ್ ನೋಡ್ತೀವಿ ನಾವು. ಸೊ ಎಲ್ಲದನ್ನ ನೋಡಿದಾಗ ನಮಗೆ ಇವ್ರು ಹೇಳಂತ ಮೆಥಡ್ಗಳು ತುಂಬಾ ಉತ್ತಮವಾಗಿದೆ ಅಂತ ಹೇಳಿ ನಾವು ಆ ಒಂದು ಮೆಥಡ್ ಫಾಲೋ ಮಾಡ್ಕೊಂತ ನಾವು ನಮಗೆ ಈ ಒಂದು ಜಾಗದಲ್ಲಿ ಅಪ್ ಟು ಮಾರ್ಚ್ ತನಕ ನೀರು ಹೋಗುತ್ತೆ ಗದ್ದೆಯಲ್ಲಿ. ಇವಾಗ ತೋರಿಸ್ಕೊಡ್ತೀನಿ ಬನ್ನಿ ನಿಮಗೆ. ಇಲ್ಲಿ ನೋಡಿ ಸರ್, ಇದು ಜಾಯ್ಕಾಯಿ ಗಿಡ. ಇದೊಂದು 3 ಇಯರ್ಸ್ ಆಗಿದೆ. ಏನಕ್ಕೆ ಇದನ್ನ 3 ಇಯರ್ಸ್ ಇನ್ನ ಗ್ರೋತ್ ಬರ್ಬೇಕಾಗಿತ್ತು, ಬಟ್ ಏನಕ್ಕೆ ಬಂದಿಲ್ಲ ಅಂತ ಹೇಳಿದ್ರೆ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇಲ್ಲಿ ನೋಡಿ, ಇಲ್ಲಿ ನೀರಿನ ಹರಿತಾನೆ ಇದೆ ತೋಟದಲ್ಲಿ. ಸೊ ಏನಕ್ಕೆ ಅಂತ ಹೇಳಿದ್ರೆ ಇಲ್ಲಿ ನಮ್ ತೋಟದಿಂದ ಮೇಲ್ಗಡೆ ಕೆರೆ ಇದೆ, ಒಂದು 15 ಎಕರೆ ಕೆರೆ ಇದೆ. ಸೊ ಅದ್ ಯಾವಾಗ್ಲೂ ತುಂಬಿರತ್ತೆ. ಸೊ ಇದ್ರಕ್ಕಿಂತ ಮೇಲ್ಗಡೆ ನಮ್ದು ಊರಲ್ಲಿ ಒಂದು 130 ಎಕರೆ ಕೆರೆ ಇದೆ, 144 ಎಕರೆ ಕೆರೆ ಇದೆ, ಹೆಗ್ಗೇರಿ ಕೆರೆ ಅಂತ ಹೇಳಿ. ಸೊ ಆ ಕೆರೆ ಬರೀ ಬಸಿ ನೀರ್ ಬಂದು ಈ ಕೆರೆ ತುಂಬ್ಕೊಳತ್ತೆ. ಸೊ ಅಷ್ಟು ನೀರಿನ ಒತ್ತಡ ಇದೆ ನಮ್ಮೂರಲ್ಲಿ. ಸೊ ಆ ಕಾರಣಕ್ಕೆ ಈ ನೀರೇನಾದ್ರು ನಾವು ತೋಟದೊಳಗೆ ಬಿಡ್ಕೊಂಡ್ವಿ ಅಂದ್ರೆ ತೋಟ ಫುಲ್ ವ್ಯಾನಿಶ್ ಆಗೇ ಹೋಗುತ್ತೆ. ಸೊ ಆ ಕಾರಣಕ್ಕೋಸ್ಕರ ನಾವು ಟ್ರೆಂಚ್ ಎಲ್ಲ ನೀಟಾಗಿ ಮೇಂಟೈನ್ ಮಾಡ್ಕೊಂಡು ಇಂತ ಒಂದು ಜೋಗಿನ ನೆಲದಲ್ಲೂ ಇಳುವರಿ ಬರ್ತದೆ ಸರ್. ನೀವು ಹಿಂಗಾರ ಬೇಕಾದ್ರೆ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಹಿಂಗಾರಗಳೆಲ್ಲ ಅಂತ ಹೇಳಿ. 3-4 ಹಿಂಗಾರಗಳೆಲ್ಲ ಬಂದಿದೆ. ಸೊ ಇದು ಜಾಯ್ಕಾಯಿ ಗಿಡ ಸರ್. ಇದು ನಾವು ಕೇರಳದಿಂದ ತಂದಿದ್ದ ಗಿಡನ. ಕೇರಳದಿಂದ ನಮ್ಮ ತಂದೆಯವರು ತಂದು ಹಚ್ಚಿದ್ನ 3 ಇಯರ್ಸ್ ಬ್ಯಾಕು. ಅವ್ರು ಹಚ್ಚಿದ್ಮೇಲೆ ಇವಾಗ ಇನ್ನ ಗ್ರೋತ್ ಬರ್ಬೇಕಾಯ್ತು, ಬಟ್ ಜೋಗಿರೋ ಕಾರಣ ಗ್ರೋತ್ ಬರ್ತಿಲ್ಲ. ಸೊ ಈ ವರ್ಷದಿಂದ ಸ್ವಲ್ಪ ಎಕ್ಸ್ಟ್ರಾ ಕೇರ್ ಮಾಡ್ತಾ ಇದೀವಿ ಇದಕ್ಕೆ. ನಾವು ಬೆಳೆ ಬರ್ತಾ ಇದೆ ಸರ್, ಚೆನ್ನಾಗಿ ಬರತ್ತ. ಇವಾಗ ಒಂದೇ ಬುಡದಲ್ಲಿ ನಮಗೆ 2 ಇದು ಬಿಡ್ಕೊಂಡಿದೀವಿ. ಎಲ್ಲ ಹೇಳ್ತಾರೆ 1 ಬಿಡ್ಬೇಕು, ಯಾಕೆ ಅಂತ ಹೇಳಿದ್ರೆ ಗೊಬ್ಬರ ಅದಕ್ಕೆ ಹಾಕದ್ ಸಾಕಾಗಲ್ಲ ಏನು ಎಲ್ಲ ಲೆಕ್ಕಾಚಾರ ಹೇಳ್ತಾರೆ. ಬಟ್ ಫರ್ಟಿಲೈಸೇಷನ್ ನಾವು ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ನ ಪ್ರಾಪರ್ ಆಗಿ ಮಾಡಿದಾಗ ಒಂದೇ ಬುಡದಲ್ಲಿ ಬೇಕಾದ್ರೆ 4 ಗಿಡ ಹಚ್ಚು ನಾವು ತೆಗಿಬಹುದು ಇಳುವರಿ. ಯಾಕಂದ್ರೆ ನಾನೇ ತೆಗ್ದೀನಿ, ಅದು ನಂದು ರೆಕಾರ್ಡಿಂಗ್ ಇದೆ. ಅದು ನಂದು ಹೆಂಗೆ ಅಂದ್ರೆ ಒಂದೇ ಬುಡದಲ್ಲಿ ನಾನು 3 ಗಿಡ ಹಚ್ಚಿ 20 kg 3 ಗೊನೆನೂ ತೆಗ್ದಿದ್ದೀನಿ ನಾನು. ಸೊ ಆ ತರ ನಾವ್ ಯಾವ ತರ ಫರ್ಟಿಲೈಸೇಷನ್ ಮಾಡ್ತೀವಿ, ಸಾಯಿಲ್ ಟೆಸ್ಟ್ ಮ್ಯಾಂಡೇಟರಿ. ಸಾಯಿಲ್ ಟೆಸ್ಟ್ ಮಾಡ್ತಾ ಇದ್ರೆ ನಮಗೆ ಏನು ಅಂತಾನು ಗೊತ್ತಾಗಲ್ಲ. ಯಾಕಂದ್ರೆ ಒಂದು ಕಂಟೆಂಟ್ ಜಾಸ್ತಿ ಆಯ್ತು ಅಂದ್ರೆ ನಮಗೆ ಅದು ತುಂಬಾ ಡ್ಯಾಮೇಜಸ್ ಆಗುತ್ತೆ. ಯಾಕಂದ್ರೆ ಭೂಮಿಲಿ ನಾನೇ ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿದಾಗ ಒಂದು ಕಂಟೆಂಟ್ ನಾವು ಜಾಸ್ತಿ ಆದಾಗ ನನಗೆ ಫಾಸ್ಫರಸ್ ಜಾಸ್ತಿ ಆಯ್ತು ಲಾಸ್ಟ್ ಇಯರ್. ನೀವು ನೋಡಬಹುದು ಇವಾಗೇನು ಅಡಿಕೆ ಮರ ಇದೆ ಅದು ಎಷ್ಟು ಹಸ್ರಾಗಿದೆ ಅನ್ನೋ ಕಾರಣ ನಮಗೆ ಏನದು ಮೇಜರ್ ಫಾಸ್ಫರಸ್ ಜಾಸ್ತಿ ಆಗಿದೆ ಅಂತ ಹೇಳಿ. ಆ ಫಾಸ್ಫರಸ್ ಜಾಸ್ತಿ ಆದಾಗ ಆಕ್ಚುಲಿ ಅಡಿಕೆ ಫಾಸ್ಫರಸ್ ಕಡಿಮೆ ಬೇಕಾಗಿತ್ತು. ನಮ್ದು ಗೊತ್ತಿಲ್ಲದೆ ನಾವು ಫಾಸ್ಫರಸ್ ಜಾಸ್ತಿ ಆಗೋಗ್ಬಿಡಿ ತೋಟದಲ್ಲಿ. ಸೊ ನಾವು ಅವಾಗ ಏನ್ ಮಾಡಿದ್ವಿ, ಫಾಸ್ಫರಸ್ ಸಾಲ್ಬಲೈಸಿಂಗ್ ಬ್ಯಾಕ್ಟೀರಿಯಾ ನಾವು ಇದು ಮಾಡಿ ಫಾಸ್ಫರಸ್ನ ಅದನ್ನ ಲೀಚಿಂಗ್ ಮಾಡ್ಬಿಟ್ವಿ ಅದನ್ನ ಕಂಪ್ಲೀಟ್ ಆಗಿ. ಸೊ ಆ ಕಾರಣಕ್ಕೋಸ್ಕರ ನಾವ್ ಏನ್ ಬೇಕು ಕರೆಕ್ಟ್ ಆಗಿ ಸಾಯಿಲ್ ಟೆಸ್ಟ್ ಮಾಡ್ಕೊಂಡು ಪ್ರತಿ ವರ್ಷ ಸಾಯಿಲ್ ಟೆಸ್ಟ್ ಮಾಡಿಸ್ಕೊಂಡು ಕ್ಲೀನ್ ಆಗಿ ಒಂದು ಒಳ್ಳೆ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ನ ಕರೆಕ್ಟ್ ಆಗಿ ಮಾಡಿದ್ವಿ ಅಂದ್ರೆ 100% ಇಳುವರಿ ತೆಗಿಬೋದು ಸರ್. ಇಲ್ಲಿ ನೋಡಿ, ಈ ಜಾಗ ನಮ್ದು 1 ಎಕರೆ ಇದೊಂದು 12 ವರ್ಷದಿಂದ ಕಟ್ಟಿರೋಂಥ ಅಡಿಕೆ ತೋಟ. ಸೊ ಯಾವಾಗ್ಲೂ ಈ ಒಂದು ಭಾಗದಲ್ಲ ನಾವು ಪ್ರಾಕ್ಟೀಸ್ ಮಾಡ್ಕೊಂಡ್ ಬಂದಿರೋದು ಏನು ಅಂತ ಹೇಳಿದ್ರೆ ಅಡಿಕೆ ಹಚ್ಬೇಕಾದ್ರೆ ಬಾಳೆನೂ ಜೊತೆಗೆ ಹಚ್ತಾರೆ. ಸೊ ನೆರಳಿಗೋಸ್ಕರ ಅಡಿಕೆ ಸಸಿ ಚಿಕ್ಕದಿದ್ದ ಆ ಟೈಮಲ್ಲಿ ಹಚ್ಚಿದ್ದು ಒಂದು 3 ವರ್ಷ ನಾವು ಬಾಳೆ ಬಿಟ್ಕೊಂಡ್ವಿ ಇದ್ರೊಳಗೆ. ಸೊ ಒಂದು 3 ವರ್ಷ ನಾವು ಬಾಳೆ ಬಿಟ್ಕೊಂಡ್ವಿ ಇದ್ರೊಳಗೆ. ಸೊ ಬಾಳೆ ಬಿಟ್ಕೊಂಡಾಗ ನಾವು ಇಲ್ಲೇನಾಯ್ತು ಅಂತ ಹೇಳಿದ್ರೆ ಆವಾಗ ಪನಾಮ ಬಂದಿತ್ತು. ಇಲ್ಲಿ ಪನಾಮನ ರೋಗ ಬಂದಿದೆ, ಅದು ತುಂಬಾ ಡೇಂಜರಸ್. ಇವಾಗ ಶುಂಠಿಲ್ ಹೆಂಗೆ ಬಾಡ್ಗೊಳೆ ಅಂತ ಬರುತ್ತಾ, ಸೇಮ್ ಅದೇ ಫ್ಯಾಮಿಲಿಗೆ ಸೇರಿರೋಂಥದ್ದು ಇದು. ಸೊ ನಾವು ಇವಾಗ ಬಾಳೆ ಗಿಡ ಕಡಿದ್ವಿ ಅಂದ್ರೆ ತುಂಬಾ ಕೆಟ್ಟ ಸ್ಮೆಲ್ ಕೊಳ್ತೋಗಿರೋಂಥ ಇದು ಬರುತ್ತೆ. ಸೊ ಅದು ನಮಗೆ ಅವಾಗ ಬಂದಿತ್ತು ಪನಾಮ. ಆ ಜಾಗದಲ್ಲಿ ನಾವ್ ಏನ್ ಅನ್ಕೊಂಡಿರ್ತೀವಿ, ನಾವು ಮಾಮೂಲಿ ರೈತರಾಗಿ ಯೋಚನೆ ಮಾಡಿದಾಗ ಅದೇನು ಇರಲ್ಲ, ಒಂದ್ 7-8 ವರ್ಷ ಆಗಿರುತ್ತೆ, ಏನು ಇರಲ್ಲ ಅಂತ ಅನ್ಕೊಂಡಿರ್ತೀವಿ. ಬಟ್ ಈ ಜಾಗದಲ್ಲಿ ಅದು ಇನ್ಆಕ್ಟಿವ್ ಸ್ಟೇಜ್ ಅಲ್ಲಿ ಇತ್ತು. ನನಗೆ ಆಮೇಲೆ ಗೊತ್ತಾಯ್ತದ ಇನ್ಆಕ್ಟಿವ್ ಸ್ಟೇಜ್ ಅಲ್ಲಿ ಇತ್ತು. ಬಾಳೆ ಸಸಿ ಯಾವಾಗ ನಾವು ಹಾಕಿದ್ವಿ ಆವಾಗ ಅದು ಆಕ್ಟಿವ್ ಆಯ್ತು. ಆಕ್ಟಿವ್ ಆಗಿ ನನಗೆ ಇಲ್ಲೊಂದು ನಾವು ಟೋಟಲ್ ತೋಟದೊಳಗೆ 4 ಎಕರೆ ತೋಟದೊಳಗೆ 750 ಗಿಡ ಹಚ್ಚಿದ್ದು. 750 ಗಿಡದಲ್ಲಿ ಈ ಭಾಗದಲ್ಲಿ ಒಂದು 150 ಗಿಡ ನನಗೆ ಹೋಯ್ತದು ಆ ಪನಾಮದಿಂದ. ಸೊ ಅದು ನಾವು ರೈತರುಗಳು ತಲೆಗೆ ಇಟ್ಕೊಬೇಕಾದ್ರೆ ಪನಾಮ ಬಂದಿರೋ ಜಾಗದಲ್ಲಿ ತುಂಬಾ ನಾವು ಟ್ರೈಕೋಡರ್ಮಾ ಸೋಡೋಮೋನಾಸ್ ಎಲ್ಲ ಯೂಸ್ ಮಾಡ್ಕೊಂಡು ಅದನ್ನ ಕ್ಲೀನಾಗಿ ತಕ್ಕೊಂಡ್ ಆದ್ಮೇಲೆ ನಾವು ನೆಕ್ಸ್ಟ್ ಗಿಡ ನೆಡ್ಬೇಕಾಗತ್ತೆ. ಏನೇ ಗೊಬ್ಬರ ಕೊಡ್ತೀವಿ, ಏನೇ ಔಷಧಿ ಹೊಡಿತೀವಿ ಅಂತ ಹೇಳಿದ್ರೆ ಆಮೇಲೆ ಅದು ಯಾವ ಕಾರಣಕ್ಕೂ ಉಳಿಯಲ್ಲ. ಯಾಕಂದ್ರೆ ನಾನು ತುಂಬಾ ಪ್ರಯತ್ನ ಪಟ್ಟೆ ಈ ಜಾಗದಲ್ಲಿ, ಬಟ್ ಏನೇ ಪ್ರಯತ್ನ ಪಟ್ಟರು ಅದು ಉಳಿಲಿಲ್ಲ ತೋಟ. ಈ ಒಂದು ನಮ್ದು 750 ಗಿಡ ಇತ್ತು. ನಾವು ಆ 4 ಎಕರೆಯಲ್ಲಿ ಮಧ್ಯ ಒಂದ್ ಸಾಲ್ ಬಿಟ್ಟು ಒಂದ್ ಸಾಲು ನಾವು ಬಾಳೆ ಹಾಕೊಂಡಿದ್ವಿ ಇದ್ರೊಳಗೆ. 750 ಒಂದು 150-200 ಗಿಡ ಹೋಗಿದೆ. ಇನ್ನು ಉಳಿದಿದ್ದ ಗಿಡದಲ್ಲಿ ನಮಗೆ ಒಂದು 15 ಟನ್ ಲೆವೆಲ್ಗೆ ಸಿಕ್ಕಿದೆ ಸರ್ ಬಾಳೆ. ನಮಗೆ ಆವರೇಜ್ ಅಂದ್ರೆ ನಿಮ್ಗೆ ಈ ಗೊನೆಗಳೆಲ್ಲ ನೋಡಿದ್ರೆ ಇವಾಗ ತೂಕ ಸಿಕ್ಕಾಪಟ್ಟೆ ಬರುತ್ತೆ. ಇದೇನಿಲ್ಲ ಅಂತ ಹೇಳಿದ್ರೆ ಒಂದು 15 kg ಲೆವೆಲ್ಗೆಲ್ಲ ಬರುತ್ತಿದ್ದು.
ನಮಗೆ ಆವರೇಜ್ ತೆಗೆದ್ರೆ ಒಂದ್ 20 kg ಲೆವೆಲ್ಗೆ ಬರೋ ಅಂತ ಗೊನೆಗಳು ಇದೆ ಸರ್. ನಾನು ಕಟ್ ಮಾಡಿದ್ರೆ ಹಾರ್ವೆಸ್ಟ್ ಮಾಡ್ಬೇಕು ಬಂದಾಗ ನಾವ್ ಅದನ್ನ ಡಾಕ್ಯುಮೆಂಟ್ ಅವ್ರು ಬಾಳೆಕಾಯಿ ಕೊಯ್ಯೋರು ಸಹಿತ ಹೇಳ್ತಾರೆ ಸರ್, ಅವರೇ ಡಾಕ್ಯುಮೆಂಟ್ ಕೊಟ್ಟಿದ್ದು ನನಗೆ. ಬರೀ 4 ಕಾಯಿ ಹಾಕಿದ್ರೆ 1 kg ಬರುತ್ತೆ ಅಂತದ್ದು. ಉಡುಪಿಗೆ ತಗೊಂಡ್ ಹೋಗ್ತಾರೆ. ಸೊ ಅವ್ರು ಮಾರೋರೇ ಕೇಳ್ತಾರಂತೆ ನಾವ್ ಯಾವ ರೇಟಿಗೆ ಮಾರ್ಕೊಂಬೇಕಿದ್ನ, ಇಷ್ಟೆಲ್ಲ ತೂಕ ಬಂದಾಗ ನಮಗ್ ಲಾಸ್ ಆಗುತ್ತೆ ಕೆಜಿ ಲೆಕ್ಕದಲ್ಲಿ ತಗೊಂಡಾಗ. 20-25 ರೂಪಾಯಿ ಒಂದು ಕಾಯಿ ಮಾರ್ಬೇಕಾಗತ್ತೆ ಆ ಲೆಕ್ಕಾಚಾರದಲ್ಲಿ ಅಂತ ಹೇಳ್ತಾರೆ ಅಂತ 2-3 ಸತಿ ನಂಗೆ ಇದೇ ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ ಅವರು, ಬಾಳೆಕಾಯಿ ಕೊಯ್ಯಾರೆ. ಸೊ ಪ್ರತಿ ಸತಿ ಹೋಗ್ಬೇಕಾದ್ರೆ ಫೋಟೋ ತಗ್ಸ್ಕೊಂಡೇ ಹೋಗ್ತಾರೆ ಅವ್ರ ಜೊತೆ ನಿಂತ್ಕೊಂಡು 10 ಗೊನೆ ಇಟ್ಟಿ 2 ರಿಂದ 2.5 ಕ್ವಿಂಟಲ್ ತನಕನೂ ಬರುತ್ತೆ 10 ಗೊನೆಯಲ್ಲಿ. ಸೊ ಅದನ್ನ ಪ್ರತಿ ಸತಿ ಅವ್ರು ಫೋಟೋ ತಗ್ಸ್ಕೊಂಡು ಹೋಗ್ತಾರೆ. ಅದನ್ನ ಎಷ್ಟು ಟನ್ ಬಂದಿದೆ ಸರ್? ನೀವು ಪನಾಮ ಬಂದು ಹೋಯ್ತು ಅಂತ ಹೇಳಿದ್ರಿ, ಈಗ ಮಿಕ್ಕಿದ್ದು ಎಷ್ಟು ಅಂದ್ರೆ 600 ಹೌದು. ಅಲ್ವಾ? ಸೊ ಅದರಿಂದ ಎಷ್ಟು ಟನ್ ಆಗಿದೆ ನಿಮಗೆ ಈಲ್ಡಿಂಗ್? ಒಂದು 15 ಟನ್ ಲೆವೆಲ್ಗೆ ಬಂದಿದೆ ಸರ್. 15 ಟನ್ ಲೆವೆಲ್ಗೆ ಬಂದಿದೆ ನನಗೆ. ಹೇಳ್ತಾ ಇದ್ರಿ ನೀವ್ ಏನಾದ್ರು ಸ್ಪ್ರೇ ಏನಾದ್ರು ಕೊಟ್ರೆ ನಾವು ಹಾ, ಸರ್. ಸುತ್ತಮುತ್ತ ಎಲ್ಲಾರು ಕೊಡ್ತೀವಿ, ಅದು ಹಾ ಯಾವ ತರ? ಸರ್, ಇವಾಗ ಏನು ಅಂತ ಹೇಳಿದ್ರೆ, ಇವಾಗ ನಮ್ದು ಇದು ಒಂದು 10 ಎಕರೆ ಬೌಂಡ್ರಿ ಬರುತ್ತೆ ಸರ್. ಇದು 10 ಎಕರೆಯಲ್ಲಿ 4 ಎಕರೆ ನಮ್ದು, ಒಂದು 4 ಎಕರೆ ನಮ್ ಚಿಕ್ಕಪ್ಪ ಅವ್ರದ್ದು, ಇನ್ 4 ಎಕರೆ ನಮ್ಮ ಊರವ್ರದ್ದು ಇನ್ನೊಬ್ರು ಸಂಬಂಧಪಟ್ಟಿ ನಮ್ಮ ತೋಟದ ಮೇಲ್ಗಡೆ ಇದೆ. ಸೊ ಅದ್ ನಾವು ಹೊರಗಡೆ ಮಾತ್ರ ಬೆಲೆ ಹಾಕೊಂಡಿದೀವಿ. ಸೊ ಇಲ್ಲಿ ಹೆಂಗೆ ಅಂತ ಹೇಳಿದ್ರೆ ನಾವು ಒಬ್ಬರೇ ಸ್ಪ್ರೇ ಮಾಡಲ್ಲ ಯಾವಾಗ್ಲೂ. ಏನಕ್ಕೆ ಅಂತ ಹೇಳಿದ್ರೆ, ಇವಾಗ ನಾನ್ ಸ್ಪ್ರೇ ಮಾಡಿ ಅವ್ರು ಸ್ಪ್ರೇ ಮಾಡದೇ ಇದ್ರೆ ಅಲ್ಲಿರಂತ ಫಂಗಲ್ ಇನ್ನೊಂದು 20 ಡೇಸ್ ಬಿಟ್ಟು ಮತ್ತೆ ನನ್ನ ತೋಟಕ್ಕೆ ಅಟ್ಯಾಕ್ ಆಗುತ್ತೆ. ಸೊ ಅದಕ್ಕೆ ಏನ್ ಮಾಡ್ತೀವಿ ಅಂದ್ರೆ, ಇವಾಗ ನಾವು 3 ಜನ ಸ್ಪ್ರೇ ಮಾಡ್ತೀವಿ. ಇಲ್ಲಿ ನಮ್ಮ ಅಕ್ಕಪಕ್ಕದಲ್ಲಿ ಹಿಂದ್ಗಡೆ ಇರೋ ತೋಟ ಮತ್ ಮೇಲ್ಗಡೆ ಇರೋ ತೋಟ ಎಲ್ಲರೂ ಒಟ್ಟಿಗೆ ಸ್ಪ್ರೇ ಮಾಡ್ತೀವಿ. ಸೊ ಇದು ಹೆಂಗಾಗತ್ತೆ ಅಂತ ಹೇಳಿದ್ರೆ, ಒಂದು ಸಿಸ್ಟಮ್ಯಾಟಿಕ್ ಆಗಿ ಹೋಗ್ತೀವಿ ಸರ್. ಇವಾಗ ಅವರು ಒಂದು ಅರ್ಥ ಮಾಡ್ಕೊಂತ ಬಂದ್ರಿ, ಇವಾಗ ಒಬ್ರು ತೋಟದಲ್ಲಿ ಸ್ಪ್ರೇ ಮಾಡಿ ಒಬ್ರು ತೋಟದಲ್ಲಿ ಸ್ಪ್ರೇ ಮಾಡದೇ ಇದ್ರೆ ತೋಟಗಳು ಹಾಳಾಗ್ತಾ ಹೋಗುತ್ತೆ. ಯಾಕೆಂದ್ರೆ ಇವಾಗ ಮಾಡಿದ್ದು ಉಪಯೋಗ ಆಗಲ್ಲ, ಸೊ ಮಾಡದೇ ಇದ್ದವ್ರದ್ದು ಉಪಯೋಗ ಆಗಲ್ಲ. ಸೊ ಏನ್ ಮಾಡ್ತೀವಿ, ಅದಕ್ಕೋಸ್ಕರ ಒಟ್ಟಿಗೆ ಅಟ್ ಎ ಟೈಮ್ ಎಲ್ಲರೂ ಒಂದೇ ಕೆಮಿಕಲ್ ನ ಕ್ಲೀನ್ ಆಗಿ ಸ್ಪ್ರೇ ಮಾಡ್ಕೊಂಡು ತೋಟ ಉಳ್ಸ್ಕೊಂತ ಹೋಗ್ತೀವಿ ಸರ್. ಅದೊಂದು ಕೋರ್ಡಿನೇಷನ್ ಅಕ್ಕಪಕ್ಕದ ತೋಟದಲ್ಲಿ ಎಲ್ಲರಿಗೂ ಬೇಕು, ಇದ್ರೆ ತುಂಬಾ ಉತ್ತಮ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಇವಾಗ ನಮ್ದೇ ಆದ್ರಲ್ಲಿ ನಮ್ದು ಡ್ರಮ್ಗಳಿದೆ ಸ್ಪ್ರೇ ಮಾಡೋದಕ್ಕೆ, ಸೊ ಅವ್ರದ್ದು ಇದೆ. ಸೊ ನೆಸೆಸಿಟಿ ಇತ್ತು ಅಂದ್ರೆ ಎಲ್ಲರೂ ಒಟ್ಟಿಗೆ ಯೂಸ್ ಮಾಡ್ಕೊಂತೀವಿ ಎಲ್ಲರೂ ತಗೊಂಡು. ಸೊ ಈ ತರ ಒಂದು ಕೋರ್ಡಿನೇಷನ್ ಅಕ್ಕಪಕ್ಕ ತೋಟಗಳಲ್ಲಿ ಬಂತು ಅಂದ್ರೆ ಎಲ್ಲರೂ, ಇವಾಗ ನನಗೆ ಒಂದು 100% ಇರುತ್ತೆ ಸರ್. ನನ್ನ 100% ನಾನು ಈಲ್ಡ್ ತೆಗಿಬಹುದು, ಅವ್ರಿಗೂ ಒಂದು 100% ಇರುತ್ತೆ. ಸೊ 100% ಅಲ್ಲಿ ಅವ್ರು ಈಲ್ಡ್ ತಕ್ಕೊಬಹುದು. ಸೊ ಆ ಕಾರಣಕ್ಕೋಸ್ಕರ ನಾನು ಹೇಳ್ತಿರೋದು, ಅಕ್ಕಪಕ್ಕದಲ್ಲಿ ಒಳ್ಳೆ ಕೋರ್ಡಿನೇಷನ್ ಇಟ್ಕೊಳ್ರಿ, ಈಲ್ಡ್ ಇನ್ನ ಚೆನ್ನಾಗಿ ಬರುತ್ತೆ. ಸೊ ನಾವು ಚಾಲೆಂಜ್ ಮಾಡೋದಕ್ಕಿಂತ ಒಳ್ಳೆ, ಇವಾಗ ಹೆಂಗೆ ಅಂತ ಹೇಳಿದ್ರೆ, ಪಾಸಿಟಿವ್ ಲೆವೆಲ್ ತಗೊಂಡೋಗ್ಬೇಕು ನಾವು. ಅದನ್ನ ಈಲ್ಡ್ ತೆಗಿಬೇಕು ಅಂದಾಗ ಪಾಸಿಟಿವ್ ಆಗಿ ನಾವು ತಗೊಂಡು ಹೋದ್ವಿ ಅಂತ ಹೇಳಿದಾಗ ಒಂದೊಳ್ಳೆ ಕೋರ್ಡಿನೇಷನ್ ಬೆಳ್ಕೊಂಡು ಎಲ್ಲರೂ ಚೆನ್ನಾಗಿ ಬೆಳೆಯೋಣ ಅನ್ನೋ ಒಂದು ಇಂಟೆನ್ಷನ್ ಸರ್ ನಮ್ದು. ಇದು ಕರಿಬಾಳೆ ಅಂತ ಹೇಳಿ, ಇದು ತೋಟ ಹಾಕಿ ನೀವು ಅಡಿಕೆ ತೋಟ ಹಾಕಿ 19 ವರ್ಷ ಆಯ್ತು. ಸೊ 19 ವರ್ಷದಿಂದ ಇದೆ. ಇದು ಗುಂಪು ಬಾಳೆ ಆಗ್ಬಿಟ್ಟಿದೀವಿ. ನೀವು ಇಲ್ಲೇ ನೋಡ್ಬೋದು, ಒಂದು 10 ರಿಂದ 15 ಇದೆ ಇಲ್ಲಿ ಬುಡಗಳು. ಸೊ ಇದ್ರೊಳಗೆ ನಮಗೆ ಏನಿಲ್ಲ ಅಂದ್ರೆ ಇವಾಗ ಒಂದು 4 ಗೊನೆ ರೆಡಿ ಇದೆ ಸಿಗೋದಿಕ್ಕೆ. ಬಟ್ ಒಂದ್ ಗೊನೆ ಹಣ್ಣಾಗಿದೆ, ಅದನ್ನಲ್ಲೇ ಹಂಗೆ ಬಿಟ್ಟಿದೀವಿ ಪಕ್ಷಿಗಳಿಗೆಲ್ಲ ತಿನ್ಕೊಂಡು ಹೋಗ್ಲಿ ಅನ್ನೋ ಕಾರಣಕ್ಕೆ. ಸೊ ಇದು ತೆಗದ್ವಿ ಅಂತ ಹೇಳಿದ್ರೆ ಎಲ್ಲದೂ ನಮಗೆ ಬೇಕು ಅನ್ನೋದಿಲ್ಲ. ಯಾಕಂದ್ರೆ ಒಂದ್ ಬುಡದಲ್ಲಿ ಒಂದು 5 ಗೊನೆ ಇದೆ, ಒಂದ್ ಗೊನೆ ಹೋದ್ರೆ ನಮಗೇನು ಲಾಸ್ ಆಗಲ್ಲ ಸರ್ ಅದು. ಮತ್ತೆ ಇದ್ರೊಳಗೆ ನಾವ್ ಏನು ಹಾಕ್ದಾಗಿಂದ ನಾವೇನು ಗೊಬ್ಬರ ಹಾಕಿಲ್ಲ. ನೀವು ಅಲ್ಲಿ ನೋಡ್ಬೋದು ಇನ್ವಿಕೇಶನ್ ಪ್ರೊಸೆಸ್ ಎಷ್ಟು ಚೆನ್ನಾಗಿ ಆಗ್ತಿದೆ ಅಂತ ಹೇಳಿ. ಸೊ ಒಂದು ಗೊಬ್ಬರ ಏನು ಹಾಕಲ್ಲ ನಾವು, ಅದನ್ನೇ ಅದ್ರದ್ದು ಗೊಬ್ಬರ ಅದೇ ಆಗಿ ರೆಡಿ ಮಾಡ್ಕೊಂಡು ನಮಗೆ ಈ ತರ ಹೇಳ್ಕೊಡುತ್ತೆ. ನೀವು ಗೊನೆ ನೋಡ್ಬೋದು, ಏನ್ ಕಡಿಮೆ ಸೈಜ್ ಇಲ್ಲ, ಅದು ಒಳ್ಳೆ ತೂಕ ಬರುತ್ತೆ ಗೊನೆಗಳು. ಈ ಕಡೆಯಿಂದ ತೋರಿಸ್ಕೊಳ್ಳಿ, ಒಳ್ಳೆ ಗೊನೆ ಬರುತ್ತೆ. ಈ ತರ ಗೊನೆಗಳು ನಮ್ಗೆ ಏನಿಲ್ಲ ಅಂದ್ರೆ ಒಂದು 4 ಗೊನೆ ಸಿಗತ್ತೆ ಸರ್. ಇದು ಒನ್ ಟೈಮಿಗೆ ಸಿಕ್ತು ಅಂತ ಹೇಳಿದ್ರೆ. ಸೊ ಈ ತರ ನಾವು ಒಂದು ಗುಂಪು ಬಾಳೆ ಹಾಕಿ ನಮ್ಗೆ ಏನು ಖರ್ಚಿರಲ್ಲ ಸರ್ ಇದ್ರೊಳಗೆ, ಏನು ಇರಲ್ಲ. ಒಂದ್ಸತಿ ಹಾಕ್ಬಿಟ್ರೆ ಸಾಕು. ಅದ್ರ ಕುನ್ನಿಗಳು ನಾವು ಕಡಿಬಾರ್ದು, ರಿಟರ್ನ್ ಕಡಿದೆ ಅದನ್ನ ಅಲ್ಲಿಗೆ ಬಿಟ್ವಿ ಅಂತ ಹೇಳಿದ್ರೆ ಅದು ಆಟೋಮೆಟಿಕ್ ಆಗಿ ಬೆಳೀತಾ ಹೋಗುತ್ತೆ. ಸೊ ಏನು ಮಾಡೋದು ಬೇಡ, ಆ ಬಾಳೆಗೊನೆ ಕಡ್ಕೊಂತೀವಲ್ಲ, ಆ ಕಡ್ಕೊಂಡಾಗ ಅದನ್ನ ಕ್ಲೀನ್ ಆಗಿ ಪೀಸ್ ಮಾಡಿ ಅಲ್ಲೇ ಹಾಕ್ಬಿಟ್ರೆ ಮುಗ್ದೋಯ್ತು ಸರ್. ಆಮೇಲೆ ಟ್ರೈಕೋಡರ್ಮಾ ಸೂಡೋಮೋನಾಸ್ ಇತ್ತು ಅಂದ್ರೆ ಸ್ವಲ್ಪ ಹೋಗ್ಬಿಟ್ರೆ ಅದ ಅಲ್ಲಿಗೆ ಬ್ಯಾಲೆನ್ಸ್ ಆಗತ್ತೆ ಸರ್. ಈ ತರ ಒಂದು ಸಿಸ್ಟಮೆಟಿಕ್ ಆಗಿ ಎಲ್ಲರೂ ಅವ್ರವ್ರ ತೋಟದಲ್ಲಿ ಮಾಡ್ಕೊಂಡ್ರೆ ಬರೀ ಮನೆಗೆ ಆಗ್ಲಿ ಸರ್ ಇದು. ಯಾಕಂದ್ರೆ ತುಂಬಾ ರೇರ್ ಇದೆ ಕರಿಬಾಳೆ ಅನ್ನೋದು. ಸೊ ಇದನ್ನ ನಾವು ಮನೆಗೋಸ್ಕರ ಬಿಟ್ಕೊಂಡ್ರೆ ಆಗತ್ತೆ. ನಾವು ತೋಟ ಹಚ್ಚಿದಂಗಿಂದ ಇದೆ, ಒಂದ್ ಒಳ್ಳೆ ಇಳುವರಿ ಕೊಡ್ತಿದೆ ಸರ್ ನಮಗೆ. ಕರಿಮುಂಡ ಅಂತ ಹೇಳಿ ಇದು ತುಂಬಾ ಈಲ್ಡ್ ಕೊಡುತ್ತೆ. ಮಾಮೂಲಿ ನಾವು P1 ಇದೆ ನಮ್ಮ ತೋಟದಲ್ಲಿ. P1 ಕಿಂತ ಇದು ಲೀಟರ್ weight ಅಲ್ಲಿ ಹೆಚ್ಚಿಗೆ, ಅಂದ್ರೆ 1 ಲೀಟರ್ ನೀರಿಡಿ ಅಂತ ಜಾರ್ ಒಳಗೆ ನಾವು ಡ್ರೈ ಪೇಪರ್ನ ಹಾಕಿದಾಗ ನಮಗೆ ಎಷ್ಟು weight ಬರುತ್ತೆ ಅನ್ನೋದೇ ಲೀಟರ್ weight ಅಂತ ಹೇಳ್ತೀವಿ ನಾವು. ಪೇಪರ್ ಮೇಜರ್ ಆಗಿದ್ನೇ ಒಂದು ಸ್ಟ್ಯಾಂಡರ್ಡ್ ಆಗಿ ತಗೊಂಡಿರೋದು ತಮ್ ರೂಲ್ ಆಗಿ. ಸೊ ಇದು 650 ಗ್ರಾಮ್ ತನಕನೂ ಬರುತ್ತೆ. ಬಟ್ P1 500 ರಿಂದ 550 ಗ್ರಾಮ್ ಬಂದ್ರೆ ಹೆಚ್ಚು. ಮತ್ ಇದು ರೆಸಿಸ್ಟೆನ್ಸ್ ಪವರ್ ತುಂಬಾ ಇದೆ. ಅಂದ್ರೆ ನಾವು ಜೌಗಾದ್ರೂ ಬದುಕತ್ತೆ, ಸ್ವಲ್ಪ ಒಂದು ವೇಳೆ ಸ್ಲೋ ಬಿಲ್ಟ್ ಫಾಸ್ಟ್ ಬಿಲ್ಟ್ ಬಂದ್ರೂ ರೆಸಿಸ್ಟೆನ್ಸ್ ಪವರ್ ಇರುತ್ತೆ ಇದಕ್ಕೆ, ತಡ್ಕೊಂಡು ಬದುಕ ಅಂತದ್ದು. ಸೊ ಅದಕ್ಕೋಸ್ಕರ ತೋಟದಲ್ಲಿ ಅಥವಾ ಮನೆ ಹತ್ರನಾದ್ರೂ ಒಬ್ಬೊಬ್ರು ಒಂದೊಂದು ಹಾಕೊಂಡ್ರೆ ಸೊ ಇದು ಚೆನ್ನಾಗಿರುತ್ತೆ, ಉತ್ತಮವಾಗಿರುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅಂದ್ರೆ ಇದು ಯಾವ್ಯಾವ ಪ್ರದೇಶದಲ್ಲಿ ಹಾಕ್ಬಹುದು ಸರ್? ಇದೆಲ್ಲ ಪ್ರದೇಶದಲ್ಲಿ, ಯಾಕಂದ್ರೆ ಇವಾಗ ನೋಡಿ, ಇಲ್ಲೇ ನೋಡಿ ನಮ್ದು ಇದು ರೋಡ್ ಇದೆ, ರೋಡ್ ಪಕ್ಕದಲ್ಲೇ ಹಾಕಿರೋದು. ಸನ್ಲೈಟ್ ಚೆನ್ನಾಗಿದೆ, ಮತ್ತೆ ಒಳಗೂ ಇದೆ. ಸನ್ಲೈಟ್ ಇದ್ರೂ ಬರುತ್ತೆ, ಇಲ್ದೇ ಇದ್ರೂ ಬರುತ್ತೆ. ಅಂದ್ರೆ ತುಂಬಾ ಪ್ರಮಾಣದಲ್ಲಿ ಬೇಕು ಅಂತಾನೆ ಇಲ್ಲ, ಒಂದು ಮೀಡಿಯಂ ರೇಂಜ್ ಅಲ್ಲಿ ಇದ್ರೂ ಸಾಕು. ಬಟ್ ಸನ್ಲೈಟ್ ಸ್ವಲ್ಪ ಜಾಸ್ತಿ ಇದ್ರೆ ಈಲ್ಡ್ ಜಾಸ್ತಿ ಅಷ್ಟೇ. ಈಗ ಅಂದ್ರೆ ಸರ್ ನಾನು ಕೇಳ್ತಾ ಇರೋದು, ಈಗ ನಮ್ಮ ಮಲೆನಾಡು ಪ್ರದೇಶದಲ್ಲಿ ಹಾಕ್ಬೋದು, ಇಲ್ಲ ನೆಕ್ಸ್ಟ್ ಈ ಬಯಲ್ಸೀಮೆ? ಇಲ್ಲ, ಮಲೆನಾಡು ಪ್ರದೇಶದಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ. ಏನಕ್ಕೆ ಅಂತ ಹೇಳಿದ್ರೆ ಇದು
ನೀರಿನ ಒತ್ತಡ ತಡ್ಕೊಳಂತ ಶಕ್ತಿ ಇದೆ ಇದಕ್ಕೆ. ಓಕೆ. ಓಕೆನಾ, ನೀರ್ ಹೆಚ್ಚಿಗೆ ಆದ್ರೂ ಇದು ತಡ್ಕೊಳತ್ತೆ. ಹ್ಮ್. ಸೊ ಅದಕ್ಕೋಸ್ಕರ ನಾವು ಪ್ರಿಫರ್ ಮಾಡೋದು ಯಾವಾಗ್ಲೂ ಮಲೆನಾಡ್ ಭಾಗದಲ್ಲಿ. ಹ್ಮ್. ಈ ಬಯಲ್ಸೀಮೆಲೆಲ್ಲ P1 ನಂಬರ್ 1 ಸರ್. ಹಾ. ಯಾಕೆಂದ್ರೆ ಅದಕ್ಕೆ ಡ್ರೈ ಬೇಕು. ಒಂದೇ ಒಂದ್ ಲೋಟ ನೀರ್ ನಿಲ್ತು ಅಂದ್ರೆ, 1 ಗಂಟೆ ಒಂದ್ ಲೋಟ ನೀರ್ ನಿಲ್ತು ಅಂದ್ರೆ ಸತ್ತೋಗುತ್ತದೆ, ಅಷ್ಟು ಸೆನ್ಸಿಟಿವ್ ಇರುತ್ತದ. ಬಟ್ ಈಲ್ಡ್ ಅಲ್ಲಿ ಕಿಂಗ್ ಅದೇ, ಅದನ್ನ ಬೀಟ್ ಮಾಡೋದಕ್ಕೆ ಇವತ್ತು P11 ತನಕನೂ ಬಂದಿದೆ. ಬಟ್ ಯಾವ ಕಾರಣಕ್ಕೂ ಅದನ್ನ ಬೀಟ್ ಮಾಡೋದಕ್ಕೆ ಆಗ್ಲಿಲ್ಲ. P1 ಯಾವತ್ತಿದ್ರು ಕಿಂಗ್. ಸೊ ಅಂತ ಡ್ರೈ ಲ್ಯಾಂಡ್ ಗಳಲ್ಲೆಲ್ಲ P1 ಗೆ ಹೋದ್ರೆ ತುಂಬಾ ಉತ್ತಮ ಸರ್. ಯಾಕೆಂದ್ರೆ ಮಳೆನೂ ಕಡಿಮೆ, ಅದು ಲಿಮಿಟೆಡ್ ಆಗಿ ಅದಕ್ಕೆ ಏನ್ ಬೇಕೋ ಆ ವಾತಾವರಣ ಅದಕ್ಕೆ ಪ್ರಾಪರ್ ಆಗಿದೆ. ಸೊ P1 ಗೆ ಪ್ರಿಫರ್ ಮಾಡ್ತೀನಿ ಸರ್ ನಾ ಆ ಭಾಗದಲ್ಲಿ.